ವಿರಾಮಕ್ಕೆ ಕಾಲ್ ಕಟ್ಕೊಂಡಿದ್ದು ಪಾಕಿಸ್ತಾನ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಅವರು ಏನು ಹೇಳಲಿ, ಆದರೆ ಪಾಕಿಸ್ತಾನವೇ ಹೋಗಿ ಅಮೆರಿಕದ ಬಳಿ ಅಂಗಲಾಚಿತ್ತು. ಬಾಯಿಗೆ ಬಂದಂತೆ ಪಾಕ್ ನಾಯಕರು ಈಗ ಹೇಳಿಕೆಯನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಪಾಕ್ನ ಹಸಿ ಹಸಿ ಸುಳ್ಳಿಗೆ ತಿರುಗೇಟನ್ನ ಕೊಡ್ತಾರಾ, ಈ ನಿರೀಕ್ಷೆಯನ್ನು ಕೂಡ ಮಾಡಲಾಗ್ತಾ ಇದೆ. ಯಾಕಂದ್ರೆ ಇಲ್ಲೇ ಯಾರು ಮಾತಾಡಿದ್ರು ಕೌಂಟರ್ ಕೊಡುವಂತಹ ಮೋದಿಯವರು ಇನ್ನು ಪಾಕಿಸ್ತಾನ ದೇಶದ ವಿಷಯವಾಗಿ ಹರಿಬಿಟ್ಟಂತಹ ಸುಳ್ಳಿಗೆ ಸುಮ್ಮನೆ ಕೂರ್ತಾರಾ, ಸೊಕ್ಕು ಮುರಿಯೋ ವಾರ್ನಿಂಗ್ ಕೊಡ್ತಾರಾ ನರೇಂದ್ರ ಮೋದಿಯವರು? ಯಾಕಂದ್ರೆ ಈಗ ಏನಾಗ್ಬಿಡುತ್ತೋ ಅನ್ನುವಂತಹ ಆತಂಕದಲ್ಲೇ ಉದ್ವಿಗ್ನತೆಯನ್ನ ಕಡಿಮೆ ಮಾಡಬೇಕು ಅಂತ ಕದನ ವಿರಾಮಕ್ಕೆ ಹೋಗಿ ಅಮೆರಿಕದ ಬಳಿ ಅಂಗಲಾಚಿ ಕೊನೆಗೆ ಹೇಗೋ ಕದನ ವಿರಾಮವನ್ನು ಮಾಡಿಕೊಳ್ಳಾಯಿತು. ಈ ಬ್ರೀತಿಂಗ್ ಸ್ಪೇಸ್ ಎಲ್ಲಿಯವರೆಗೂ ಅಷ್ಟೆಲ್ಲ ಮಾಡ್ಕೊಂಡ ನಂತರವೂ ಕೂಡ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತಾರೆ. ಮಗದೊಂದು ಕಡೆಯಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ, ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾರೆ, ದೇಶದ ವಿಷಯವಾಗಿ ಮಾತನಾಡ್ತಾರೆ. ಇದೆಲ್ಲದಕ್ಕೂ ಕೂಡ ಕಡಿವಾಣ ಅವಶ್ಯಕತೆ ಇದೆ. ಕಡಿವಾಣ ಹೇಗೆ? ಮಾತಿನ ಮೂಲಕವಾಗಿ ಹೇಳಿದ್ರೆ ಬುದ್ಧಿ ಕಲಿಯುವಂತಹ ಜಾಯಮಾನ ಪಾಕಿಸ್ತಾನದ್ದಲ್ಲ. ಹಾಗಾಗಿ ಚಡಿ ಕೊಡ್ತಾರಾ? ಆಲ್ರೈಟ್, ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಶಬೀರ್. ಪಾಕಿಸ್ತಾನ ಒಳ್ಳೆ ಮಾತಲ್ಲಿ ಕೇಳುವಂತಹ ಒಂದು ರಾಷ್ಟ್ರ ಅಲ್ಲ, ಮಗದೊಂದು ಕಡೆಯಲ್ಲಿ ಹೇಳಿದ್ದಂತೆ ನಡ್ಕೊಳ್ಳುವಂತಹ ದೇಶವೂ ಕೂಡ ಅಲ್ಲ. ಹೀಗಿದ್ದಾಗ ಮೋದಿಯವರ ಮಾತು ಕೇವಲ ಮಾತಾಗಿರುತ್ತಾ ಅಥವಾ ಸರಿಯಾಗಿ ಈಗಾಗಲೇ ಒಂದು ರೌಂಡ್ ಪಾಠ ಕಲಿಸಾಗಿದೆ, ಅದಕ್ಕಿಂತ ತೀಕ್ಷ್ಣವಾದ ಪಾಠದ ನಿರೀಕ್ಷೆ ಮಾಡಬಹುದಾ? ದಿವ್ಯಾ, ನೋಡಿ, ಅಮೆರಿಕ ಇಂಟರ್ಫೇರ್ ಆಗಿ ಎರಡೂ ದೇಶಗಳ ನಡುವೆ ಸಂಧಾನವನ್ನ ಮಾಡುವಂತ ಪ್ರಯತ್ನ ಮಾಡಿತ್ತು. ಸೀಸ್ ಫೈರ್ಗೂ ಕೂಡ ಕರೆಯನ್ನ ಕೊಟ್ಟಿತ್ತು. ಆ ಕ್ಷಣಕ್ಕೆ ಎರಡೂ ದೇಶಗಳು ಕೂಡ ಒಪ್ಕೊಂಡಿದ್ವು. ಅಮೆರಿಕ ಹೇಳದಂತೆ ಭಾರತ ನಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತು. ಆದ್ರೆ ಪಾಕಿಸ್ತಾನ ತನ್ನ ಅದೇ ಹಳೆ ಕುತಂತ್ರಿ ಬುದ್ಧಿಯನ್ನು ತೋರುವಂತ ಕೆಲಸವನ್ನ ಮಾಡ್ತು. ಸೀಸ್ ಫೈರ್ ಘೋಷಣೆ ಆದ ಬಳಿಕವೂ ಕೂಡ ಆವತ್ತಿನ ನೆಕ್ಸ್ಟ್ ಡೇನೆ ನಿರಂತರವಾಗಿ ಶೆಲ್ಲಿಂಗ್ ಅನ್ನ ಮಾಡುವಂತ ಕೆಲಸವನ್ನ, ಡ್ರೋನ್ ದಾಳಿಯನ್ನ ಮಾಡುವಂತ ಕೆಲಸವನ್ನ ಕೂಡ ನಿರಂತರವಾಗಿ ಮಾಡಿತ್ತು. ಸೊ ಒಂದು ಕಡೆಗೆ ಹೋಗಿ ಅಮೆರಿಕದ ಮುಂದೆ ಸೀಸ್ ಫೈರ್ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಳ್ಳುತ್ತೆ, ಅಂಗಲಾಚುತ್ತೆ. ಮತ್ತೊಂದು ಕಡೆ ಭಾರತದ ಗಡಿಗಳಲ್ಲಿ ನಿರಂತರ ದಾಳಿಗಳನ್ನ ಮಾಡುವಂತ ಪ್ರಯತ್ನವನ್ನ ಮಾಡುತ್ತೆ. ಸೊ ಪಾಕಿಸ್ತಾನದ ನಿಲುವು ಏನು ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಈಗ ನಿನ್ನೆಯಿಂದಲೂ ಕೂಡ ಯಾವುದೇ ರೀತಿಯಾದಂತಹ ದಾಳಿಗಳು ಆಗಿಲ್ಲ. ಅಂದ್ರೆ ಇವತ್ತು DGMOಗಳ ಸಭೆ ಇತ್ತು. ಆ ಒಂದು ಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ಷೇಪಗಳು ವ್ಯಕ್ತ ಆಗಬಹುದು ಅನ್ನುವಂತ ಕಾರಣಕ್ಕೆ ನಿನ್ನೆ ಒಂದು ದಿನ ಯಾವುದೇ ದಾಳಿಗಳನ್ನ ಮಾಡದೆ ಬ್ರೇಕ್ ಕೊಡುವಂತ ಕೆಲಸವನ್ನ ಮಾಡಿತ್ತು. ಸೊ ಇವತ್ತು ರಾತ್ರಿಗೆ ಏನಾಗುತ್ತೆ ಗೊತ್ತಿಲ್ಲ. ಸೊ ಈಗ ಎರಡೂ ದೇಶಗಳ ನಡುವೆ ಒಂದು ಸಂದಿಗ್ಧ ಪರಿಸ್ಥಿತಿ ಇರುವಂತ ಸಂದರ್ಭದಲ್ಲಿ ಪಾಕಿಸ್ತಾನ ತಾನೇ ಕೊಟ್ಟಂತ ಮಾತಿಗೆ ತಾನೇ ನಿಲ್ಲದಂತ ಸನ್ನಿವೇಶಗಳಲ್ಲಿ ಭಾರತವು ಕೂಡ ಒಂದು ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಡಬೇಕಾಗುತ್ತೆ. ನೋಡಿ, ಭಾರತ ಆರಂಭದಲ್ಲಿ ಭಯೋತ್ಪಾದನಾ ವಿರೋಧಿ ಭಯೋತ್ಪಾದಕ ನೆಲೆಗಳೇನಿದಾವೆ ಆ ನೆಲೆಗಳ ಮೇಲೆ ದಾಳಿಯನ್ನ ಮಾಡಿ ಪೆಹಲ್ಗಾಮ್ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳುವಂತ ಕೆಲಸವನ್ನ ಮಾಡಿತ್ತು. ಇದು ಯಾವುದೇ ಒಂದು ದೇಶದ ವಿರುದ್ಧದ ಮಿಲಿಟರಿ ಕಾರ್ಯಾಚರಣೆ ಆಗಿರಲಿಲ್ಲ. ಆದ್ರೆ ಈ ಒಂದು ದಾಳಿಯನ್ನ ಪಾಕಿಸ್ತಾನ ಪರ್ಸನಲ್ ಆಗಿ ತೆಗೆದುಕೊಳ್ಳುತ್ತೆ, ಭಾರತದ ಮೇಲೆ ಪ್ರತಿ ದಾಳಿಯನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡುತ್ತೆ. ಸೊ ಹೀಗಾಗಿ ಪಾಕಿಸ್ತಾನ ಮೊದಲು ದಾಳಿಯನ್ನ ಮಾಡಿದ ಬೇಲೆ ಭಾರತ ತನ್ನನ್ನು ತಾನು ಡಿಪೆಂಡ್ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಪ್ರತಿ ದಾಳಿಯನ್ನ ಮಾಡಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಯಿತು. ಅದಾದ ಮೇಲೆ ಪ್ರತಿ ದಾಳಿಯನ್ನ ಕೂಡ ಮಾಡ್ತು, ತನ್ನನ್ನು ತಾನು ಡಿಪೆಂಡ್ ಮಾಡ್ಕೊಳ್ಬೇಕಾಗುತ್ತೆ, ರಕ್ಷಣೆ ಮಾಡ್ಕೊಳ್ಬೇಕಾಗುತ್ತೆ, ಇದ್ರ ಜೊತೆಗೆ ಇಲ್ಲಿರುವಂತ ಜನರನ್ನ ರಕ್ಷಿಸಬೇಕಾಗುತ್ತೆ. ಸೊ ಈ ಎಲ್ಲಾ ಜವಾಬ್ದಾರಿಗಳು ಇರುವಂತ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ವಿರುದ್ಧ ಪ್ರತಿ ದಾಳಿಯನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡಿತ್ತು. ಪ್ರತಿ ಹಂತದಲ್ಲೂ ನೋಡಿದಿವ್ಯಾ, ಪಾಕಿಸ್ತಾನ ಮೊದಲು ದಾಳಿ ಮಾಡದೆ ಭಾರತ ಎಂದು ಕೂಡ ದಾಳಿ ಮಾಡಿದಂತದ್ದು ಇತ್ತೀಚೆಗೆ, ಅಂದ್ರೆ ಈ ಒಂದು ಘಟನೆಯಲ್ಲೂ ಕೂಡ ನಾವು ಗಮನಿಸಿಲ್ಲ. ಯಾಕೆ ಅಂದ್ರೆ ಭಾರತ ಅಂತಾರಾಷ್ಟ್ರೀಯ ನಿಲುವುಗಳಿಗೆ ಅಥವಾ ಆ ಒಂದು ಒಪ್ಪಂದಗಳಿಗೆ ಬದ್ಧವಾಗಿ ಅವುಗಳಿಗೆ ಗೌರವ ಕೊಡುವಂತ ಕೆಲಸವನ್ನ ಜವಾಬ್ದಾರಿಯುತವಾಗಿ ಮಾಡ್ತಾ ಇದೆ. ಆದ್ರೆ ಪಾಕಿಸ್ತಾನ ಇದನ್ನ ಮಾಡ್ತಾ ಇಲ್ಲ. ಸೊ ಹೀಗಾಗಿ ಪಾಕಿಸ್ತಾನಕ್ಕೂ ಕೂಡ ಉತ್ತರ ಕೊಡುವಂತ ನಿಟ್ಟಿನಲ್ಲಿ ಮೋದಿ ಅವರು ಇವತ್ತೇನಾದ್ರೂ ತಮ್ಮ ಭಾಷಣದ ಮೂಲಕ ಹೇಳಿಕೆಗಳನ್ನ ಕೊಡ್ತಾರಾ ಅಥವಾ ಕಠಿಣವಾದಂತ ಎಚ್ಚರಿಕೆ, ಅಂದ್ರೆ ಈಗ ಸೀಸ್ ಫೈರ್ಗೆ ಒಪ್ಕೊಂಡಿದ್ದೀರಿ, ಮುಂದಿನ ಹಂತದಲ್ಲಿ ಇದೇ ರೀತಿಯಾದಂತ ದಾಳಿ, ಈಗಾಗಲೇ ಒಂದು ಸರಿ ಏನು ತಪ್ಪಾಗಿದೆ, ಇಂಥದ್ದೇ ತಪ್ಪು ಮತ್ತೊಮ್ಮೆ ಏನಾದ್ರೂ ಆದ್ರೆ ಅದರ ಪರಿಣಾಮ ಏನಾಗಿರುತ್ತೆ ಅನ್ನುವಂತ ಸಂದೇಶ ಏನಾದ್ರೂ ಕೊಡ್ತಾರಾ ಅನ್ನುವಂತ ಕುತೂಹಲವೂ ಇದೆ. ನೋಡ್ಬೇಕು, ಇನ್ನೇನು ಕೆಲವೇ ಹೊತ್ತು, ಬಹುಶಃ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಮಗೆ ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುತ್ತೆ. ದಿವ್ಯಾ, ರೈಟ್, ಶಬೀರ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀವಿ. ಒಂದು ಭಾಷಣ, 10 ಪ್ರಶ್ನೆಗಳು, ಇದಕ್ಕೆ ಉತ್ತರವನ್ನ ನಿರೀಕ್ಷೆ ಮಾಡ್ತಾ ಇರೋದು ಒನ್ ಅಂಡ್ ಓನ್ಲಿ ಮೋದಿ ಅವರಿಂದ. ಅವರ ಮಾತು ಇಲ್ಲಿವರೆಗೂ ಕೆಲವರು ಮೌನವಾಗಿದ್ದಾರೆ, ಯಾಕೆ ಅಂತಿದ್ರು. ಮೇಲಿಂದ ಮೇಲೆ ಅವರು ಸಭೆಗಳನ್ನ ನಡೆಸ್ಕೊಂಡು ಎಲ್ಲಿ ಉತ್ತರ ಕೊಡಬೇಕೋ ಅಲ್ಲಿ ಉತ್ತರವನ್ನ ಕೊಡ್ತಾ ಬರ್ತಿದ್ರು. ಈಗ ಅವರನ್ನೇ ಪ್ರಶ್ನೆ ಮಾಡುವಂತಹ ಒಂದಷ್ಟು ವಿಚಾರಗಳಿದೆ. ಅದರ ಬಗ್ಗೆ ಅವರು ಉತ್ತರ ಕೊಡ್ತಾರಾ? ಕಾದು ನೋಡ್ಬೇಕು.